ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ನನ್ನ ವ್ಲಾಗ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೋದ ವ್ಲಾಗಲ್ಲಿ ನಾನು ಹೆಬ್ಬರಮ್ಮ ದೇವಸ್ಥಾನದ ವ್ಲಾಗ್ನ ಹಾಕಿದ್ದೆ, ಪೂಜೆಯ ವ್ಲಾಗ್ನ. ಈ ದಿನ ನಾನು ಚೌಡೇಶ್ವರಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾಳೆ ಚೌಡೇಶ್ವರಿ ಜಾತ್ರೆ ಹಬ್ಬ ಎಲ್ಲ ಇರೋದು ಬುಧವಾರ, ಇವತ್ತು ಮಂಗಳವಾರ. ಇವತ್ತಿಗೆ ನಮಗೆ ಕಂಬ ಬಂದು 8 ದಿನ ಆಯಿತು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನಮ್ಮೂರಲ್ಲಿ ಎಲ್ರಿಗೂ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀವಿ. ಹಾಗೆ ನಮ್ಮ ನೆಂಟರಿಷ್ಟ್ರ ಮನೆಗಳಿಗೂ ಸಹ ನಾವು ಊಟಕ್ಕೆ ಅಂತ ಕರೆದಿದ್ದೀವಿ. ಅಡುಗೆನ ನಾವು ಮಧ್ಯಾಹ್ನದಿಂದನೇ ಶುರು ಮಾಡ್ಕೊಂಡಿದ್ದೀವಿ, ಯಾಕಂದರೆ ನೈಟ್ 7 ಗಂಟೆ 7:30 ಅಷ್ಟರಲ್ಲಿ ಊಟಕ್ಕೆ ಬರ್ತಾರಲ್ವ, ಅದಕ್ಕೋಸ್ಕರ ವೆಜ್ ಊಟನೇ ಚೌಡೇಶ್ವರಿ ಹಬ್ಬದಲ್ಲಿ. ಇದು ಹಬ್ಬ ಎಲ್ಲ ಆದಮೇಲೆ ನಂತರ ನಾವು ಮನೆಯಲ್ಲಿ ನಾನ್ ವೆಜ್ ಮಾಡ್ಕೊಳ್ಳೋದು. ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಊರ್ಗೀತಿ ಎಲ್ಲನೂ ಮಾಡ್ತಾಳೆ, ಎಷ್ಟು ಜನಕ್ಕಾದ್ರೂ ಮಾಡಿಕೊಡ್ತಾಳೆ. ಏನಪ್ಪ ಅಂದರೆ ಅವಳಿಗೆ ಈ ರೀತಿ ಹೆಲ್ಪ್ ಮಾಡಿಕೊಡ್ಬೇಕಷ್ಟೇ, ಇಲ್ಲಾಂದರೆ ನನ್ನ ಕೈಲಂತೂ ಈ ರೀತಿ ಎಲ್ಲ ಮಾಡೋದಕ್ಕಾಗಲ್ಲ. ಇಬ್ಬರು ಅಣ್ಣ ತಮ್ಮ ಊರ್ಗೀತಿ ನಾವೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಏನೇ ಆದರೂ ಅಷ್ಟೇ ಇಬ್ಬರು ಜೊತೆಗೆ ಸೇರಿಕೊಂಡೇ ಮಾಡೋದು. ಅವ್ರು ಸಪ್ರೇಟ್ ನಾವು ಸಪ್ರೇಟ್ ಆ ರೀತಿ ಏನೂ ಮಾಡೋದಿಲ್ಲ ನಾವು. ಅವ್ರ ಮನೆ ಹತ್ರನೇ ಹೊಸ ಮನೆ ಆಗಿರೋದ್ರಿಂದ, ಅವ್ರ ಮನೆ ಹತ್ರನೇ ಜಾಗ ಎಲ್ಲ ಚೆನ್ನಾಗಿರೋದ್ರಿಂದ ಅವ್ರ ಮನೆಯಲ್ಲೇ ನಾವೆಲ್ಲರೂ ಅಡುಗೆ ಊಟ ತಿಂಡಿ ಎಲ್ಲನೂ ಮಾಡ್ಕೊಳ್ಳೋದು. ನಾವು ಮಧ್ಯಾಹ್ನನೇ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ವಿ. ಸಂಜೆ 6 ಗಂಟೆ ಅಷ್ಟರೊಳಗೆ ಅಡುಗೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು, ಆಮೇಲೆ 6 ಗಂಟೆಯಿಂದ ಪಾಪ ಅವ್ರಿಗೆ ನಮ್ಮ ಊರ್ಗಿತಿಯವ್ರಿಗೆ ಹಾಲು ಕರಿಯೋದಿರುತ್ತಲ್ವ, ಸೊ ಅದಕ್ಕೆ ಸಿಂಚನ ಮನೆಯೆಲ್ಲ ಕ್ಲೀನ್ ಮಾಡೋದ್ಲು ಸಂಜೆ. ಅದಾದ ನಂತರ ಎಲ್ಲರೂ ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ, ಡೈರಿಗೆ ಹಾಲು ಹಾಕಿದ್ಮೇಲೆ ಎಲ್ಲರೂ ಎಲ್ಲರನ್ನಲ್ಲೂ ಊಟಕ್ಕೆ ಬಂದರು. ಎಲ್ಲ ಪಾಪ ಅವ್ರವ್ರ ಕೆಲಸಗಳನ್ನೆಲ್ಲ ಮುಗಿಸಿ ಎಲ್ಲರೂ ಕರೆದಿರೋರೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬಂದರು. ನಮ್ಮ ನೆಂಟರಿಷ್ಟರು ಅಕ್ಕಪಕ್ಕದ ಊರವರೆಲ್ಲನೂ ಊಟಕ್ಕೆ ಬಂದಿದ್ದರು. ಹೀಗೆ ನಾವು ಹೋದ ವರ್ಷವೂ ಮಾಡಿದ್ವಿ. ಹೋದ ವರ್ಷವೂ ಕೂಡ ನನ್ನ ವ್ಲಾಗಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹೋದ ವರ್ಷ ನಮ್ಮ ಭಾವ ಅವರು ಶಬರಿಮಲೆಗೆ ಹೋಗಿದ್ದರು. ಈ ವರ್ಷ ಅವರು ಕೂಡ ಇದ್ದರು. ಎಲ್ಲರೂ ಜೊತೆಗೆ ಎಲ್ಲರೂ ಕೆಲಸ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಮಾಡಿದ್ದೀವಿ. ಇವಾಗ ಒಳಗಡೆಗೆ ಬಂದು ನಾನು ಬಜ್ಜಿ ಬಿಡ್ತಾಯಿದ್ದೀನಿ, ಯಾಕಂದರೆ ಒಂದೇ ಸಲ ಬಜ್ಜಿ ಹಪ್ಪಳ ಎಲ್ಲ ಬೇಯಿಸಿಟ್ಬಿಟ್ರೆ ನಮಗೂ ಗೊತ್ತಾಗಲ್ಲ ಎಷ್ಟು ಜನ ಬರ್ತಾರೆ ಏನು ಅಂತ, ಮತ್ತೆಲ್ಲ ತಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಬಡಿಸೋರೆಲ್ಲ ಬಡಿಸ್ತಾಯಿದ್ರು. ಆಚೆ ನಮ್ಮನೆಯವರೇನೆ ಎಲ್ಲರೂ ಬಡಿಸ್ತಾಯಿದ್ರು. ನಾನಿಲ್ಲಿ ಒಳಗಡೆ ಬಜ್ಜಿನ ಬಿಡ್ತಾಯಿದ್ದೀನಿ. ಇವಳು ನನ್ನ ಫ್ರೆಂಡ್ ದಿವ್ಯಾ ಅಂತ ಹೇಳಿ ನಮ್ಮ ಪಕ್ಕದ ಮನೆಯವಳೇನೆ. ಹಾಗೆ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಮತ್ತು ಮಂಗಳವಾರ ನೈಟ್ ಊಟ ಎಲ್ಲ ಆದಮೇಲೆ ಬುಧವಾರ ಇವಾಗ ಎಲ್ಲರೂ ಹೊರಟು ಒಟ್ಟಿಗೆ ಚೌಡೇಶ್ವರಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಒಬ್ಬಳು ಇಲ್ಲಿ ಜಾತ್ರೆಗೆ ಬಂದಿಲ್ಲ, ಯಾಕಂದರೆ ಅವಳು ಪೀರಿಯಡ್ಸ್ ಆಗಿದ್ಲು, ಅದಕ್ಕೋಸ್ಕರ ಬರೋ ಹಾಗಿಲ್ಲ ಅಂತ ಹೇಳಿ ಬರಲಿಲ್ಲ. ಇವಾಗ ಎಲ್ಲರೂ ಒಟ್ಟಿಗೆ ಹೋಗಿ ಹಿರಿಸಾವೆನಲ್ಲಿ ಚೌಡೇಶ್ವರಿ ಜಾತ್ರೆ ತುಂಬ ಜೋರಾಗಿ ಮಾಡ್ತಾರೆ. ಹೋಗೋಕ್ಕೆ ಮುಂಚೆ ಮನೆಯಲ್ಲಿ ಮಡ್ಲಕ್ಕಿನ ತೊಗೊಂಡು ಬಂದಿದ್ದೀವಿ. ಅದಕ್ಕೆ ಹೂವು ಹಣ್ಣು ಕರ್ಪೂರ ಮತ್ತು ಎಲ್ಲನೂ ಇಲ್ಲಿನೇ ಹಿರಿಸಾವೆನಲ್ಲೇ ತೊಗೊಂಡು ಎಲ್ಲ ದೇವ್ರುಗಳಿಗೂ ಸಪ್ರೇಟ್ ಕಟ್ಸಿದ್ವಲ್ಲ, ಅದನ್ನೆಲ್ಲ ಕವರ್ಗೆ ಹಾಕಿ ದೇವಸ್ಥಾನಗಳಿಗೆ ಎಲ್ಲೆಲ್ಲಿಗೆ ತೊಗೊಂಡೋಗ್ಬೇಕು ಅದನ್ನೆಲ್ಲ ಇವಾಗ ನಾವು ತಗೊಂಡು ಹೋಗ್ತಾಯಿದ್ದೀವಿ. ನಾವು ಫಸ್ಟ್ ಬಂದಿದ್ದು ಚೌಡೇಶ್ವರಿ ದೇವಸ್ಥಾನದ ಹತ್ರ. ಪ್ರತಿ ಸಲನೂ ಮೊದಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದು. ಯಾಕಂದರೆ ರಾಹು ಕಾಲ ಶುರುವಾಗೋಕ್ಕೂ ಮುಂಚೆ ದೇವ್ರನ್ನ ಎತ್ಬಿಟ್ಟು ತೇರ್ ಕಡೆ ಕರ್ಕೊಂಡು ಹೋದರೆ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದಿಲ್ಲ. ಅದಕ್ಕೋಸ್ಕರ ಚೌಡೇಶ್ವರಿ ದೇವಸ್ಥಾನಕ್ಕೆ ಮೊದಲು ಬಂದು ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬಿಡ್ತೀವಿ. ಲೇಟ್ ಆದರೆ ಆಮೇಲೆ ತೇರ್ ಹತ್ರ ತೊಗೊಂಡೋಗಿ ತೇರು ಎಳೆದ್ಮೇಲೆ ಹಣ್ಕಾಯಿ ಮಾಡ್ತಾರೆ, ಅದು ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಗನೆ ಬಂದ್ವಿ. ನಾವು ಪ್ರತಿ ವರ್ಷ ಬರೋ ಮುಂಚೆಗೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಇರ್ತಿತ್ತು, ಬೇಗ ಹೋಗಿ ಅಂತ ಕಳಿಸ್ತಾಯಿದ್ರು. ಆದರೆ ಈ ವರ್ಷ ತುಂಬ ಬೇಗ ಬಂದುಬಿಟ್ಟಿದ್ವಿ, ತುಂಬ ಟೈಮ್ ಇತ್ತು ನಮಗೆ. ಆದರೆ ತೇರು ಎಳೆಯೋದು ನೋಡೋಕ್ಕಾಗಲಿಲ್ಲ. ಪ್ರತಿ ವರ್ಷ ಹೆಂಗಾಗ್ತಿತ್ತು ಅಂದರೆ ಅರ್ಜೆಂಟಲ್ಲಿ ಬೇಗ ಬಂದು ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ದೇವ್ರ ಜೊತೆನೇ ನಾವು ತೇರ ಹತ್ರ ಹೋಗ್ತಾಯಿದ್ವಿ. ಆಮೇಲೆ ತೇರು ಎಳೆಯೋದು ಕೂಡ ನೋಡ್ಕೊಂಡು ಹೋಗ್ತಾಯಿದ್ವಿ. ಈ ವರ್ಷ ತುಂಬ ಬೇಗ ಬಂದಿದ್ದರಿಂದ ಬೇಗನೆ ಹೋಗ್ಬಿಟ್ವಿ, ತೇರು ಎಳೆಯೋವರೆಗೂ ನಾವು ಇರಲಿಲ್ಲ. ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋ ಅದೆಲ್ಲ ಅಲೋ ಇಲ್ಲದೆ ಇರೋ ಕಾರಣ ನಾನು ಒಳಗಡೆಗೆ ಏನು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಳ್ಳಿಲ್ಲ. ಬಿಡದಿಂದಲ್ಲಿ ಅಂದರೆ ಏನು ರಶ್ ಇಲ್ಲದೆ ಇರೋದ್ರಿಂದಲ್ಲಿ ಫೋಟೋ ವಿಡಿಯೋ ತೆಗಿಯೋಕ್ಕೆ 1-2-3 ಸಲ ನಾನು ತೆಕ್ಕೊಂಡಿದ್ದೆ, ಅದಕ್ಕೇನು ಅಬ್ಜೆಕ್ಷನ್ ಇರಲಿಲ್ಲ. ಬಟ್ ಇವಾಗ ಹಬ್ಬ ಆಗಿರೋದ್ರಿಂದ ನಮಗೂ ಕೂಡ ದೇವ್ರ ಬೇಗ ಪೂಜೆ ಮಾಡಿಸ್ಬೇಕು ಅನ್ನೋ ಇದ್ರಿರುತ್ತಲ್ಲ, ತುಂಬ ಜನ ಇರ್ತಾರಲ್ವ, ಅದಕ್ಕೆ ನಾನು ಏನೂ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ನನ್ನ ಫ್ಯಾಮಿಲಿನೇ ಒಂದೊಂದು ಸಲ ಒಳಗಡೆ ಕಳಿಸಿ ದೇವರಿಗೆ ಕೈ ಮುಗಿಯೋದು, ಅಡ್ಬೀಳೋದು, ಇದೆಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾಯಿದ್ರು. ಯಾಕಂದರೆ ಸ್ವಲ್ಪ ಟೈಮ್ ಇತ್ತು, ನಾವು ಬೇಗನೆ ಹೋಗಿದ್ದು ಅಲ್ವಾ. ವರ್ಷ ಏನಾಗ್ತಿತ್ತು, ಲೇಟಾಗಿ ಹೋಗ್ತಿದ್ವಿ. ಆವಾಗ ನಮಗೇನು ಟೈಮ್ ಸಿಗ್ತಿರ್ಲಿಲ್ಲ ಸರಿಯಾಗಿ ದೇವ್ರು ನೋಡೋಕ್ಕೆ. ಈ ವರ್ಷ ನೆಮ್ಮದಿಯಾಗಿ ದೇವ್ರನ್ನ ನೋಡ್ಕೊಂಡು ಬಂದ್ವಿ.
ಅಲ್ಲಿಂದ ಹೆಬ್ಬಾರಮ್ಮ ದೇವರು, ನಾನು ಶನಿವಾರ ಹೊನೆನಳ್ಳಿಗೆ ಬರುತ್ತೆ ಅಂತ ಹೇಳಿದ್ನಲ್ಲ ಹೋದ ವ್ಲಾಗಲ್ಲಿ, ಆ ದೇವಸ್ಥಾನಕ್ಕೆ ಇವಾಗ ನಾವು ಬಂದಿದ್ದೀವಿ. ಇದು ವರ್ಷಕ್ಕೊಂದು ಸಲ ಮಾತ್ರ ತೆಗಿಯೋದು, ಅದು ಕಂಬ ಬಂದಿದ್ದ ದಿನ ಮಾತ್ರ ತೆಗಿಯೋದು ಅಂತ ಹೇಳಿ. ಇಲ್ಲಿನೂ ಕೂಡ ಹೆಬ್ಬಾರಮ್ಮ ದೇವ್ರನ್ನ ಓದ್ತಿರ್ತಾರಲ್ವ ಪೂಜಾರುಗಳು, ಅವ್ರ ಜೊತೆ ಇದ್ದು ಪೂಜಾರುಗಳೆಲ್ಲ ಹಣ್ಣುಕಾಯಿ ಮಾಡಿಸ್ತಾ ಇದ್ದಾರೆ, ಹಣ್ಣುಕಾಯಿ ಮಾಡಿಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಳಗಡೆ ಪೂಜೆ ಮಾಡೋರು ಕೂಡ ಬಾಯಿಗೆಲ್ಲ ಮುಸ್ಕು ಹಾಕ್ಕೊಂಡು ನೀಟಾಗಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಾವು ಇವಾಗ ತೇರು ಬೀದಿ ಹತ್ರ ಬಂದಿದ್ದೀವಿ. ಇಲ್ಲಿ ಮಾಮೂಲಿ ಗೊತ್ತಲ್ಲ ನಿಮಗೆ, ಜಾತ್ರೆ ಅಂತ ಹೇಳಿದ್ರೆ ಕಡಲೆಪುರಿ, ಹಣ್ಣು, ಹಂಪಲು, ಹಾಗೆಯೇ ಜಾತ್ರೆಯಲ್ಲಿ ಆಟ ಸಾಮಾನು ಸಿಗುವಂಥದ್ದು ಅದೆಲ್ಲನೂ ಇತ್ತು ಇಲ್ಲಿ. ನಾವಿಲ್ಲಿ ತೇರು ಬೀದಿಗೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಖಾಲಿ ಇರೋದನ್ನು ನೋಡಿರೋದು. ಯಾಕಂದರೆ ನಾವೇ ಬೇಗ ಬಂದುಬಿಟ್ಟಿದ್ವಲ್ಲ ದೇವಸ್ಥಾನದಲ್ಲಿ, ಬಾಗಿಲಾಕ್ಬಿಟ್ರೆ ಕಷ್ಟ ಆಮೇಲೆ ಅಂತ ಹೇಳಿ, ಅದಕ್ಕೋಸ್ಕರ. ಮತ್ತು ಜಾತ್ರೆಯಲ್ಲಿ ನಾವೇನೂ ತೊಗೊಳ್ಳಿಲ್ಲ, ನಮ್ಮ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಕೀ ಬಂಚು, ಟೋಪಿ ಈ ಥರದನ್ನು ತಗೊಂಡ್ವಿ ಅಷ್ಟೇ. ಹಾಗೆಯೇ ನೀವು ತೇರು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಪ್ರತಿ ವರ್ಷವೂ ಹೀಗೆ ಅಲಂಕಾರ ಮಾಡ್ತಾರೆ. ಹಾಗೆ ಅದ್ರ ಪಕ್ಕದಲ್ಲೇ ಒಂದು ತೂಗುಯ್ಯಾಲೆ ಇದೆ. ಈ ತೂಗುಯ್ಯಾಲೆನಲ್ಲಿ ದೇವ್ರನ್ನ ಕೂರಿಸಿ, ಹೆಬ್ಬಾರಮ್ಮನ ಕೂರಿಸಿ ತೂಗುಯ್ಯಾಲೆ ಮಾಡ್ತಾರೆ. ಹಾಗೆ ಚೌಡೇಶ್ವರಿನೂ ಕೂರಿಸಿ ತೂಗುಯ್ಯಾಲೆ ಮಾಡ್ತಾರಂತೆ. ಚೌಡೇಶ್ವರಿದು ನೋಡಿಲ್ಲ ನಾನು, ಹೆಬ್ಬಾರಮ್ಮಂದು ಮಾತ್ರ ನೋಡಿದ್ದೀನಿ. ಹಿಂದಿನ ದಿನ, ಇವತ್ತು ಬುಧವಾರ ಅಲ್ವಾ, ಸೋಮವಾರನೋ ಮಂಗಳವಾರನೋ ತುಂಬ ಚೆನ್ನಾಗಿಲ್ಲೆಲ್ಲ ಜಾತ್ರೆ ಅಂತೀನಿ, ರಂಗ ಕುಣಿಯೋದು ಮತ್ತು ಮಡೆ ಉಯ್ಯೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆದರೆ ನಾನು ಕೆಲವರು ಹಿರಿಸಾವಿನವರು ಹಾಕಿದ್ದಾಗ ಕ್ಲಿಪ್ಪಿಂಗ್ಸ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದಷ್ಟೇ, ಬಟ್ ನನಗೆ ಅದು ಸಂಪೂರ್ಣವಾಗಿ ಫುಲ್ ವೀಡಿಯೋ ನನ್ನ ಹತ್ರ ಇಲ್ಲ. ಮತ್ತು ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ಫಸ್ಟು ಚೌಡೇಶ್ವರಿ ದೇವಸ್ಥಾನದಲ್ಲಿ ಹಣ್ಕಾಯಿ ಮಾಡಿಸ್ಬೇಕು, ಆನಂತರ ಹೆಬ್ಬಾರಮ್ಮ ದೇವಸ್ಥಾನದಲ್ಲಿ ಹಣ್ಕಾಯಿ ಮಾಡಿಸ್ಬೇಕು. ಇವಾಗ ಹುಸ್ಲಮ್ಮ ದೇವ್ರಂತಿದೆ ರೋಡಿಂದ ಆ ಕಡೆಗೆ, ಆ ದೇವಸ್ಥಾನದಲ್ಲಿ ಹಣ್ಕಾಯಿ ಮಾಡಿಸೋದಕ್ಕೆ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ದೇವರು ಕೂಡ ಬಂತು. ಚೌಡೇಶ್ವರಿ ದೇವ್ರನ್ನ ದೇವಸ್ಥಾನದಿಂದ ಎತ್ಕೊಂಡು ಇವಾಗ ತೇರೊಳಗಡೆ ಕೂರಿಸಿ ತೇರೆಳಿಬೇಕು. ಅದಕ್ಕೋಸ್ಕರ ದೇವಸ್ಥಾನದಿಂದ ಇಲ್ಲಿ ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಚೌಡೇಶ್ವರಿ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಪ್ರತಿ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡ್ತಾರೆ. ಹೋದ ವರ್ಷ ನಮಗೆ ದೇವ್ರು ಎತ್ತೋದು, ಅಲ್ಲಿ ಪೂಜೆ ಮಾಡೋದು ಅದನ್ನೆಲ್ಲ ನೋಡೋದಕ್ಕೆ ಸಿಕ್ಕಿತ್ತು. ಯಾಕಂದರೆ ಸ್ವಲ್ಪ ಲೇಟಾಗಿ, ಈ ವರ್ಷದಕ್ಕಿಂತ ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ದೇವ್ರು ಎತ್ತೋದು, ಪೂಜೆ ಮಾಡೋದು ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ವಿ. ಈ ವರ್ಷ ಸಾಧ್ಯ ಆಗಲಿಲ್ಲ. ಹಾಗೆಯೇ ಅಲ್ಲಿಂದ ನಾವು ಉಸ್ಲಮ್ಮ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಉಸ್ಲಮ್ಮ ದೇವಸ್ಥಾನದಲ್ಲಿ ನಾವು ಯಾವ ವರ್ಷ ಹೋದ್ರೂ ಪೂಜಾರುಗಳಿರೋದಿಲ್ಲ, ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ. ನಾವು ನಮ್ಮ ಚೌಡೇಶ್ವರಿ ಒಕ್ಕಲವ್ರು ಏನಿರ್ತೀವಿ ದೇವರವರು, ಅವರು ಬಂದಾಗ ಅವರವರೇನೆ ಪೂಜೆ ಮಾಡಿಕೊಂಡು ಹೋಗೋದು. ಇಲ್ಲಿಗೂ ಕೂಡ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದು ಇಲ್ಲಿಗೂ ಕೂಡ ವರ್ಷಕ್ಕೊಂದು ಸಲ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿನೂ ಕೂಡ ಮಡೆ ಎಲ್ಲ ತೊಗೊಂಡು ಬರ್ತಾರಂತೆ. ಆದರೆ ಇವತ್ತು ಬುಧವಾರ ಅಲ್ವಾ, ನೆಕ್ಸ್ಟ್ ಡೇಸಲ್ಲಿ ಏನೋ ಮಡೆ ತೊಗೊಂಡು ಬರ್ತಾರೆ ಅಂದರೆ ಗುರುವಾರ, ಶುಕ್ರವಾರ ಆ ಥರ ಏನೋ ಮಡೆದೆಲ್ಲ ತೊಗೊಂಡು ಬರ್ತಾರೆ ಅಂತ ಹೇಳಿದ್ರು. ಆದರೆ ನಮಗೂ ಗೊತ್ತಿಲ್ಲ ಸರಿಯಾಗಿ. ಇಲ್ಲಿ ಒಂದು ಊರಿದೆ ಅಂತೆ, ಆ ಊರಿನವರು ಇಲ್ಲಿ ಈ ದೇವಸ್ಥಾನದ ಹತ್ರ ಮಡೆ ಎಲ್ಲ ತೊಗೊಂಡು ಬಂದು, ಅಂದರೆ ಚೌಡೇಶ್ವರಿ ಜಾತ್ರೆಗೇ ಮಡೆ ಎಲ್ಲ ತೊಗೊಂಡು ಬಂದು ಎಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳಿ. ನಾವು ಉಸ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಮತ್ತೆ ಹೆಬ್ಬಾರಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹೆಬ್ಬಾರಮ್ಮ ದೇವಸ್ಥಾನದಲ್ಲಿ ಹತ್ರ ಪ್ರತಿ ವರ್ಷವೂ ಅನ್ನದಾನ ಮಾಡ್ತಾರೆ. ಮೊಸರನ್ನ, ಪಲಾವು, ಮಜ್ಜಿಗೆ, ಪಾನಕಾಯಿ ಎಲ್ಲನೂ ಕೊಡ್ತಾ ಇರ್ತಾರೆ. ಹೀಗೆ ನಾವು ಪ್ರತಿ ವರ್ಷ ಬಂದಾಗಲೂ ಊಟ ಮಾಡ್ಕೊಂಡೇ ಹೋಗೋದು. ಮತ್ತು ತೇರು ಬೀದಿನಲ್ಲಿ ಮಜ್ಜಿಗೆ, ಪಾನಕಾಯಿ ಎಲ್ಲನೂ ಕೊಡ್ತಾರೆ. ತುಂಬ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಭಕ್ತಾದಿಗಳಿಗೆ ಅಂತಲೇ ಮಾಡಿಸಿರ್ತಾರೆ. ನಮಗೆ ಹೋದಾಗ ಗ್ಲಾಸ್ಗೆ ಹಾಕ್ಕೊಡ್ತಾ ಇರ್ತಾರೆ. ಇಲ್ಲಿ ಅನ್ನದಾನನ ಮಾಡ್ತಾ ಇರ್ತಾರೆ. ಮೊಸರನ್ನ, ಪಲಾವು, ಹೆಸರುಬೇಳೆ, ಹಾಗೆಯೇ ಮಜ್ಜಿಗೆ ಇಲ್ಲಿ ಕೊಡ್ತಾರೆ. ಎಲ್ಲರೂ ಊಟ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ಇದಿಷ್ಟು ಸ್ನೇಹಿತರೆ ನಮ್ಮ ಚೌಡೇಶ್ವರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚೌಡೇಶ್ವರಿ ಜಾತ್ರೆನೂ ಅಷ್ಟೇ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ಇನ್ನೊಂದು ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.